ಶಿರಾ ತಾಲೂಕಿನ ದ್ವಾರನಕುಂಟೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ಇಲಾಖೆ ಆಯೋಜಿಸಿದ್ದ ವಿಶ್ವ ಆರೋಗ್ಯ ದಿನ ಕಾರ್ಯಕ್ರಮ ಉದ್ಘಾಟಿಸಿದ ದ್ವಾರನಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀಕಾಂತ್, ವೈದ್ಯಾಧಿಕಾರಿ ಡಾಕ್ಟರ್ ಕೆಜೆ ತಿಮ್ಮರಾಜು, ಮುಖಂಡ ನಂದಕುಮಾರ್, ಆರೋಗ್ಯ ಇಲಾಖೆಯ ಕವಿತಾ, ನಿರಂಜನ್, ಫಾತಿಮಾ, ಕಿಶೋರ್, ಸವಿತಾ, ರೋಜಾ, ಲಲಿತಮ್ಮ, ನರಸಿಂಹಮೂರ್ತಿ, ಪ್ರವೀಣ್ ಸೇರಿದಂತೆ ಆಶಾ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ತಾರೀಕು ಮತ್ತು ಅವತ್ತು ತಪ್ಪಿದರೆ ಈ ಪ್ರತಿ ತಿಂಗಳು 24 ತಾರೀಕು EPMS ಬಂದರೆ ಅವತ್ತು ನೋಂದಣಿ ಮಾಡ್ಕೊಂಡ್ರೆ ಅವತ್ತು ಆನ್ಲೈನಲ್ಲಿ ಫೀಡ್ ಮಾಡ್ತೀವಿ, ಹಾಗೆ ಮಾಡೋಕ್ಕಾಗತ್ತೆ. ಜೊತೆಗೆ ಯಾವಾಗ ನಾವು ನಿಮ್ಗೆ ಒಬ್ಬ ಗರ್ಭಿಣಿ ಅಂತ ಗೊತ್ತ ತಕ್ಷಣ ಅವ್ರಿಗೆ ಹೇಳ್ತೀವಿ ಯಾವಾಗ ಎಷ್ಟು ತಿಂಗಳು ಒಂದು ಸಲ ಬರಬೇಕು, ಆವಾಗ ಒಂದು ವೇಳೆ ಮಗು ಹೆರಿಗೆ ಆಗೋ ಟೈಮಲ್ಲಿ ಎಲ್ಲಿಗೆ ಹೋಗ್ಬೇಕು, ಆಮೇಲೆ ಮರಿ ಎಲ್ಲಿ ಹೆರಿಗೆ ಮಾಡಬೇಕು. ಯಾವುದೇ ಒಂದು ಗರ್ಭಿಣಿಯವರು ಮನೆ ಹೆರಿಗೆ ಆಗಂಗಿಲ್ಲ. ನಾವು 30 ವರ್ಷದ ಹಿಂದೆ ಯೋಚನೆ ಮಾಡಿದೆ, ನಾವು 30 ವರ್ಷದಿಂದ 40 ಹಿಂದೆ ಯೋಚನೆ ಮಾಡಿದರೆ ಪ್ರತಿಶತ 100ಕ್ಕೆ 30-40 ಮನೆ ಹೆರಿಗೆ ಆಗ್ತಿದ್ವು. ಯಾವಾಗ 30-40 ವರ್ಷದ ಹಿಂದೆ. ಆಲ್ಮೋಸ್ಟ್ ನಾವೆಲ್ಲ ಮನೆಗೆ ಹುಟ್ಟಿದಾರೆ ಅನಿಸುತ್ತೆ, ಹೌದಲ್ವಾ? ನಾವೆಲ್ಲ ಮನೆಗೆ ಹುಟ್ಟಿದಾರೆ ಅನಿಸುತ್ತೆ. ಯಾವಾಗ 40 ವರ್ಷದ ಹಿಂದೆ. ಈಗಿಲ್ಲ. ಯಾವುದೇ ಕಾರಣದಿಂದ ಮನೆ ಹೆರಿಗೆ ಆಗಲೇಬಾರ್ದು. ಅದು ಸರ್ಕಾರಿ ಆಸ್ಪತ್ರೆ ಆಗಲಿ, ಖಾಸಗಿ ಆಸ್ಪತ್ರೆ ಆಗಲಿ, ಆಸ್ಪತ್ರೆಯಲ್ಲಿ ಹೆರಿಗೆ ಆಗಬೇಕು ಅಂತ ಕಡ್ಡಾಯ ಮಾಡಿದ್ರೆ ಅದಕ್ಕೋಸ್ಕರ ನಮ್ಮ ಆಶಾ ಕಾರ್ಯಕರ್ತರು ಮನವೊಲಿಸ್ತಾರೆ. ಆದಷ್ಟು ಮೊದಲ ಹೆರಿಗೆ ಸಹಜ ಹೆರಿಗೆ ಆಗಬೇಕು ಅಂತ ಇಷ್ಟಪಡ್ತಾರೆ. ಸಹಜ ಹೆರಿಗೆ ಯಾಕೆ ಆಗ್ಬೇಕಂದ್ರೆ ಒಂದು ಸಾರಿ ಮೇಲೆಲ್ಲ ಅಧಿಕಾರಿಗಳು ಕೇಳೋರು. ಅದಕ್ಕೆ ಇವರು ಸಕ್ಕರದಾಗು ಆ ಹಳ್ಳಿ ಈ ಹಳ್ಳಿ ಎಲ್ಲ ಸೇರಿಸ್ಬಿಟ್ಟು ಎಲ್ಲ ಹೊರಟ್ಬಿಟ್ರು. ದಪ್ಪಲವಷ್ಟು ಜನಸಂಖ್ಯೆ ಇಲ್ಲ. ಇವತ್ತು ನಾವು ಈ ಕೇಂದ್ರ ಬಂದೈತೆ ಅಂದರೆ ನಾವು ಇವ್ರನ್ನ ನೆನೆಸ್ಬೇಕಾಗುತ್ತೆ. ಅಲ್ಲ, ನಾವು ದುಡ್ಡು ಕಟ್ಟಿದ್ದೀವಿ ಆದರೆ ಇದರ ಪ್ರಯತ್ನ ನಿಮ್ಮದು. ಆಮೇಲೆ ಈಗ ಎಲ್ಲ ಜಾಗ ಬೇಕು ಅಂತಂದರು, ಜಾಗವನ್ನು ಎಲ್ಲ ಕೊಡಿಸಿವಿ. ಈ ರೀತಿಯಾಗಿ ನಮ್ಮ ಎಲ್ಲ ಒಂದು ಅದೃಷ್ಟ ಅಂತೆ ಈ ಭಾಗದವರು ಬಂದಿದ್ದಾರೆ. ಪಾಪ ನೋಡ್ರಿ, ಅವ್ರಿಗೆ ಗಾಯ ಆಗೈತೆ. ಇವರು ಮತ್ತೊಬ್ಬರು ಇವರೆಲ್ಲ ನೋಡಿದರೆ ನಮ್ಮದು ಒಂದು ಪುಣ್ಯ. ಇಲ್ಲಿದ್ರೆ ನಾವು ಶಿರಾಕ್ಕೆ ಹೋಗ್ಬೇಕಾಯ್ತು, ಇಲ್ಲ ದುರ್ಪುರಕ್ಕೆ ಹೋಗ್ಬೇಕಾಯ್ತು. ಒಂದು ಇಂಜೆಕ್ಷನ್ ತಗೋಬೇಕಂದ್ರೆ 100,000 ರೂಪಾಯಿ ಖರ್ಚಾಗುತ್ತೆ. ಆದರೆ ಇಲ್ಲಿ ಬಂದರೆ ಸ್ವಲ್ಪ ಸಿಂಪಲ್ಲಾಗಿ ಒಂದು ಇಂಜೆಕ್ಷನ್ ತಗೊಂಡು ನಮ್ಮ ಏನೋ ಆರೋಗ್ಯವನ್ನು ಕಾಪಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ವಿಶ್ವ ದಿನಾಚರಣೆ ಬಗ್ಗೆ, ಆರೋಗ್ಯ ಬಗ್ಗೆ ಹೇಳ್ತಾ ನನ್ನ ಈ ಮಾತು